ಡಿ.ಕೆ.ಶಿ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಸರ್. ನಿಮ್ ಕುಟುಂಬದ ಬಗ್ಗೆನೇ ಮಾತಾಡ್ತಾ ಇರುವಂತದ್ದು. ರೇವಣ್ಣ ಅವ್ರ ಹೆಸರು ಎಲ್ಲ ಪ್ರಸ್ತಾಪಿಸಿ ರೇವಣ್ಣ ಅವ್ರು ಏನ್ ಮಾಡಿದಾರೆ ಅಂತ ಅವ್ರ ಹೆಸರು ಅವ್ರನ್ನ ಎದುರಿಸಿ 2 ಕೋಟಿ ಎಲ್ಲ ಇದು ಮಾಡಿದಾರೆ ಅಂತ ಹೇಳಿ ಮಾತಾಡಿದ್ದಾರೆ. ಎದುರಿಸಿ ಯಾರು ಯಾರನ್ನ ಎದುರಿಸಿ ರೇವಣ್ಣ ಅವ್ರು ಯಾರು ಎದುರಿಸಿರೋದು? ನೀವು ಎದುರಿಸಿದ್ರು. ರೇವಣ್ಣ ಎದುರಿಸಿ ಅವ್ರ ಹತ್ರ ವಸೂಲಿ ಮಾಡಬೇಕು. ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2 ಬಾರಿ ರಾಜ್ಯದಲ್ಲಿ ಆಡಳಿತೆಯನ್ನು ಕೊಟ್ಟಿದ್ದೇನೆ. ನನ್ನ ಬಗ್ಗೆ ಈ ಕ್ಷಣದವರೆಗೆ ಯಾವುದೇ ರೀತಿಯ ಗುತ್ತಿಗೆದಾರರಾಗಲಿ ಯಾವುದೇ ರೀತಿಯ ಒಂದು ಯೋಜನೆಗಳನ್ನ ಮಾಡ್ತಕ್ಕಂಥ ವ್ಯಕ್ತಿಗಳಾಗ್ಲಿ ಇಲ್ಲಿಯವರೆಗೆ ನನ್ನ ಬಗ್ಗೆ ಯಾರು ದೂರನ್ನು ಕೊಟ್ಟಿಲ್ಲ, ಇಲ್ಲ ಬೀದಿಲಿ ಪ್ರಚಾರ ಮಾಡಲಿಲ್ಲ. ನಿಮ್ಮ ಯೋಗ್ಯತೆಗೆ ಯಾವ ರೀತಿಯಲ್ಲಿ ಚದರ ಅಡಿಗೆ 100 ರೂಪಾಯಿ ಫಿಕ್ಸ್ ಮಾಡ್ಕೊಂಡಿರ್ಬೋದು, ಅದ್ರ ಜೊತೆಗೆ ಬಿಲ್ಗಳನ್ನು ಕೊಡ್ಬೇಕಾದ್ರೆ LOC ರಿಲೀಸ್ ಮಾಡ್ಬೇಕಾದ್ರೆ ದುಡ್ಡು ಸೋಲಿ ಇದೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಿರೋ ನೀವುಗಳು. ನಮ್ಮ ಕುಟುಂಬದಲ್ಲಿ ನಾನು ನಮ್ಮ ಸಹೋದರನ್ನ ಎದುರಿಸಿ ಹಣ ವಸೂಲಿ ಮಾಡಕ್ ಹೋಗಿದ್ದೀನಿ ಅಂತಕ್ಕಂಥದ್ದು ನಗ್ತಾರೆ ಯಾರಾದ್ರು ಇವರ ಮಾತುಗಳನ್ನು ಕೇಳಿದ್ರೆ. ಇದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥ ಸಬ್ಜೆಕ್ಟೇ ಅಲ್ಲ ಇದು. ಈಗ ಬಿಡದಿನಲ್ಲಿ ಟೌನ್ಶಿಪ್ ಮಾಡೋದಕ್ಕೂ ರೇವಣ್ಣ ಅವ್ರಿಗೂ ನನಗೂ ಸಂಬಂಧ ಏನು? ಇಷ್ಟು ಸಣ್ಣತನದಲ್ಲಿ ಇರ್ತಕ್ಕಂಥ ಈ ವ್ಯಕ್ತಿಗಳಿಂದ ನಾನು ಪಾಠ ಕಲಿಬೇಕು ಸರ್. ಇನ್ನೊಂದ್ ಕಡೆ ಈ ಹಿಜಾಬ್ನ ಇಷ್ಟ ಎಲ್ಲ ಸೈಲೆಂಟ್ ಆಗಿದೆ ಸರ್. ಇದ್ದಕ್ಕಿದ್ದಂಗೆ ಅದನ್ನೊಂದು ಘೋಷಣೆ ಮಾಡಿ ಮತ್ತೆ ವಿವಾದ ಸೃಷ್ಟಿ ಈಗ ಇಲ್ಲಿ ನಡೀತಾ ಇರ್ತಕ್ಕಂಥ ಘಟನೆ ಈಗಾಗಲೇ ಕೋರ್ಟ್ ನಲ್ಲಿ ಒಂದು ತೀರ್ಪು ಕೊಟ್ಟಿದ್ದಾರೆ. ಆ ಕೋರ್ಟ್ ಕೊಟ್ಟಂತ ತೀರ್ಪನ್ನು ಇವತ್ತು ಗಮನಕ್ಕೆ ತರದೆ ಮತ್ತೆ ಸಮಾಜದಲ್ಲಿ ಒಂದು ರೀತಿಯ ಅಶಾಂತಿ ವಾತಾವರಣ, ಒಂದು ಸಂಘರ್ಷ ಉಂಟು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ಸರ್ಕಾರದ ಉದ್ದೇಶಗಳೇ ಇರ್ತಕ್ಕಂಥದ್ದು ಬೇರೆ. ಇವರು ಯಾರಿಗೂ ರಕ್ಷಣೆ ಕೊಡಬೇಕು, ಎಲ್ಲಾ ಧರ್ಮಗಳಿಗೆ ಗೌರವ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥದ್ದಲ್ಲ. ಇವತ್ತು ಒಂದು ಸಂಘರ್ಷಕ್ಕೆ ಒಂದು ಅವಕಾಶ ಕಲ್ಪಿಸಬೇಕು ಅಂತ ಹೊರಟಿದ್ದಾರೆ ಸರ್. ಈಗ ಹಿಂದೂ ಸಂಘಟನೆಗಳು ಆರೋಪ ಮಾಡ್ತಾ ಇರುವಂತ ಈ ಪಂಚರಾಜ್ಯಗಳ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಒಂದು ಹಿನ್ನಡೆ ಆಗಿದೆ. ಅದ್ರ ಪ್ರಕಾರ ಈಗ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ನನ್ನ ಪಕ್ಷದ ನಿಲುವು, ನಾನೀಗಾಗಲೇ ಹಿಂದೆ ಇದೆಲ್ಲ ನಡೆದಾಗಲೂ ಸಹ ನಮ್ಮ ಪಕ್ಷದ ನಿಲುವನ್ನ ನಾವು ಹೇಳಿದ್ದೇವೆ. ಇವತ್ತು ಈ ಸರ್ಕಾರ ಕೋರ್ಟ್ನ ಮುಂದೆ ಕೋರ್ಟ್ ತೀರ್ಪನ್ನು ಕೊಟ್ಟಿದ್ದಾರೆ. ಅದು ಯಾವುದನ್ನು ಗಮನದಲ್ಲಿ ಇಟ್ಟುಕೊಳ್ಳದೆ ಏಕಾಏಕಿ ಕೋರ್ಟ್ನ ಒಂದು ತೀರ್ಪುಗಳನ್ನು ಉಲ್ಲಂಘನೆ ಮಾಡಿ ಈ ತೀರ್ಮಾನ ಏನು ಕೊಟ್ಟಿಕೊಂಡಿದ್ದಾರೆ. ಇದ್ರ ಬಗ್ಗೆ ಯಾರು ಆಸಕ್ತಿ ಹೊಂದಿರತಕ್ಕಂಥವ್ರು ಇದ್ದಾರೆ, ಕೋರ್ಟ್ ಮುಂದೆ ಹೋಗಿ ಇದ್ರ ಬಗ್ಗೆ ಏನು ಈ ಸರ್ಕಾರ ಕೋರ್ಟ್ನ ತೀರ್ಪುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಗಮನ ತರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್ ಇನ್ನೊಂದು ಸರ್ ನೀಟ್ ವಿಚಾರ ಸರ್, ಕೇಂದ್ರದಕ್ಕೆ ನೀಟ್ ವಿಷಯದಲ್ಲಿ ಈಗಾಗಲೇ ಕೇಂದ್ರದ ಸಚಿವರು 21ನೇ ತಾರೀಕಿನ ಒಂದು ಮರು ಪರೀಕ್ಷೆಗೆ ಆದೇಶ ಮಾಡಿರ್ತಕ್ಕಂಥದ್ದು. ಈಗಾಗಲೇ 4-5 ಜನನ CBI ಅರೆಸ್ಟ್ ಮಾಡಿದ್ದಾರೆ ಕೇವಲ 2 ದಿನದಲ್ಲಿ. ಇದ್ರ ಬಗ್ಗೆ ಒಂದು ಕಠಿಣವಾದಂತ ಕ್ರಮ ತೆಗೆದುಕೊಳ್ಳಿಕ್ಕೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಏನು ಬಹಳ ಪರಿಣಾಮಕಾರಿಯಾಗಿ CBI-ನಿಂದ ತನಿಖೆಗೆ ಒಂದು ಮುಕ್ತವಾದಂತ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಪರೀಕ್ಷೆಗಳನ್ನ, ಈ ರೀತಿ ಕ್ವಶನ್ ಪೇಪರ್ಗಳು ಲೀಕ್ ಮಾಡ್ತಕ್ಕಂಥದಕ್ಕೆ ಅವಕಾಶ ಕೊಡದೆ ಇವತ್ತು ಸರಿಯಾದ ರೀತಿಯ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಈಗಲೇ ಚರ್ಚೆ ನಡೀತಿದೆ. ಅದು ಸಂಬಂಧಪಟ್ಟಂತ ಇಲಾಖೆಯಲ್ಲಿ ಸರಿಪಡಿಸ್ತಾರೆ. ಥ್ಯಾಂಕ್ ಯು ಸರ್.